2025 ನಮ್ಮ ಹಿಂದೂಗಳಿಗೆ ಈ ವರ್ಷದಲ್ಲಿ 2ನೇ ಹಬ್ಬ. ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ನಿಮ್ಮ ದೇವಸ್ಥಾನದಲ್ಲಿ ಯಾವ ಥರ ನಡೀತಾ ಇದೆ? ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಾಗಿ ಈ ತಿಂಡು ಅನ್ನೋದು ಈ ಬೆಂಗಳೂರಿಗೆ ಒಂದು ದೊಡ್ಡ ಕ್ಷೇತ್ರ ಇದ್ದಂಗೆ, ಪುಣ್ಯಕ್ಷೇತ್ರ. ಯಾಕಂದರೆ ಸ್ವಾಮಿಗೆ ತುಂಬ ಶಕ್ತಿ ಇದೆ. ಯಾಕಂದರೆ ಅದಕ್ಕೆ ನಾವೇ ನಿದರ್ಶನ. ಯಾಕಂದರೆ ನಾವು ಇಲ್ಲಿ ಮೊದಲಿಗೆ ಬಂದಾಗ ನಮಗೆ ತುಂಬ ತೊಂದರೆಗಳಿದ್ವು. ನಾವು ಸ್ವಾಮಿಲಿ ಒಂದು ಅರಿಕೆಯನ್ನು ಮಾಡ್ಕೊಂಡ್ವಿ. ಮತ್ತು ಮೈನ್ ಏನಂದರೆ ಸ್ವಾಮಿ ಸಂತಾನಕಾರಕ, ಅಂದರೆ ಅವ್ರ ಇಷ್ಟಾರ್ಥಗಳು ಸಿದ್ಧಿಯಾಗಿಸುವಂಥದ್ದು. ಸ್ವಾಮಿಯ ಒಂದು ಅಭಿಷೇಕದ ತೀರ್ಥವನ್ನು ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಾಮಿಯ ತೀರ್ಥದ ಒಂದು ಅಭಿಷೇಕವನ್ನು ಮಾಡಿಕೊಂಡು ಸ್ವಾಮಿಯ ದೇವಾಲಯ ಸುತ್ತು 11 ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ಸಂತಾನ ಭಾಗ್ಯ ತುಂಬ ಜನಗಾಗಿದೆ. ಮತ್ತು ನಾವು ಇಲ್ಲಿ ಬಂದಾಗಷ್ಟು ಸ್ವಾಮಿಗೆ ಒಂದು ಅರಕೆ ಮಾಡ್ಕೊಂಡ್ವಿ, ನಮಗೊಂದು ಪುತ್ರ ಸಂತಾನವನ್ನು ಕೊಡಿ ಅಂತ. ಆಗ ಸ್ವಾಮಿ ಅನುಗ್ರಹದಿಂದ ಸ್ವಾಮಿಯ ವಾರ ಆದಂಥ ಮಂಗಳವಾರನೇ ನಮಗೆ ಒಂದು ಗಂಡುಮಗು ಸಂತಾನವಾಯಿತು. ಅಷ್ಟು ಶಕ್ತಿ ಇದೆ ಭಗವಂತನಿಗೆ. ಹಾಗಾಗಿ ನಾವು ಹೇಳೋದಲ್ಲ, ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳು ಈ ಜನಸಾಗರ ನೋಡ್ತಾನೆ ನೀವು ಹೇಳ್ಬೋದು, ಅಷ್ಟು ತುಂಬ ಸ್ವಾಮಿಯ ಶಕ್ತಿ ಇದೆ. ಮತ್ತು ತುಂಬ ಕರುಣಾಮಯಿ ಸ್ವಾಮಿ. ಅವರು ಅಂದ್ಕೊಂಡಿದ್ದ ಕೆಲಸ ಶೀಘ್ರದಲ್ಲಿ ಮಾಡುವಂಥ ಸ್ವಾಮಿ ನಮ್ಮ ವೀರಭದ್ರ ಸ್ವಾಮಿ. ಹಾಗಾಗಿ ಈ ತಿಂಗಳಿನ ಜನಗಳು ಅಷ್ಟೇ, ಭಕ್ತಾದಿಗಳು ತುಂಬ ಚೆನ್ನಾಗಿ ಸೊಗಸಾಗಿ ಮನೆ ದೇವರಿಗಿಂತನೂ ತುಂಬ ಸೊಗಸಾಗಿ ಬಂದು ನಿಂತು ಕಾರ್ಯವನ್ನು ಎಲ್ಲ ಸಾಂಗವಾಗಿ ನೆರವೇರೋಂಥದ್ದು ಮಾಡ್ತಾರೆ. ಮತ್ತು ಈ ನಮ್ಮ ದೇವಾಲಯದ ಒಂದು ಪ್ರಧಾನ ಆಗ್ಮಿಕರಿದ್ದರು ನಮ್ಮ ಅಣ್ಣವರು ಮುದ್ದುರಾಜು ಅಂತ. ಅವರ ಒಂದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಬಂತು ದೇವಸ್ಥಾನ. ಈಗ ನಾವು ಅವರ ತಮ್ಮಂದರು ನಾವೆಲ್ಲ ಸೇರಿ ಈಗ ಈ ದೇವಸ್ಥಾನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಮಗ ಇದ್ದಾರೆ, ಅವರು ಮಗ ಬಂದು ಪ್ರಧಾನ ಅರ್ಚಕರಾಗಿ ಮಾಡಿ ಅವ್ರನ್ನ ಮುಂದೆ ನಾವು ತಗೊಂಡೋಗೋಂಥ ಕಾರ್ಯವನ್ನು ನಾವು ಮಾಡ್ತೀವಿ. ನಿಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ಮಂಜುನಾಥ ಶಾಸ್ತ್ರಿಗಳು ಅಂತ, ಪ್ರಧಾನ ಆಗ್ಮಿಕರು.